ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತದ 181ನೆಯ ಮಾಲಿಕೆಯಲ್ಲಿ ಮಾಂಡೂಕ್ಯೋಪನಿಷತ್ತಿನ ದ್ವಿತೀಯ ಅಧ್ಯಾಯವನ್ನು ತಿಳಿಯೋಣ. ಹಿಂದಿನ ವಾರದ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಸಮಾಧಾನವಿದೆ. ಮೊದಲಿಗೆ ಅಷ್ಟಾವಕ್ರ ಮಹಾಮುನಿಗೆ ಆ ಹೆಸರೇಕೆ ಬಂತು ಎಂದು ನೋಡೋಣ. ಉದ್ದಾಲಕ ಋಷಿಯ ಪುತ್ರಿಯಾದ ಸುಜಾತಾಳ ಮಗ ಅಷ್ಟಾವಕ್ರ. ಉದ್ದಾಲಕನ ಆಶ್ರಮದಲ್ಲಿಯೇ ಓರ್ವ ಗುರುವಾಗಿದ್ದ ಕಹೋದ ಅಷ್ಟಾವಕ್ರನ ತಂದೆ. ಈ ಅಷ್ಟಾವಕ್ರ ಎಂಬ ಹೆಸರು ಅವನಿಗೆ ಅನ್ವರ್ಥವಾಗಿತ್ತು. ಹೌದು, ಆ ಮಹಾಮೇಧಾವಿ ಮುನಿಯ ಶರೀರದ 8 ಭಾಗಗಳು ನ್ಯೂನಗೊಂಡು ಅವನೊಬ್ಬ ವಿಕಲಾಂಗನಾಗಿದ್ದ. ಈ ಭಿನ್ನಚೇತನನಿಗೆ ಈ ರೀತಿಯ ಅಂಗಊನ ಆದ ಬಗೆ ಮಾತ್ರ ತೀರಾ ವಿಚಿತ್ರವಾದುದು. ಕುತೂಹಲಕರವಾದ ಆ ಘಟನೆಯನ್ನು ನೋಡುವುದಾದರೆ ಕೌಟುಂಬಿಕ ಕಾರಣದಿಂದಲೇ ಇದು ನಡೆದಿದೆ ಎಂಬುದು ತಿಳಿಯುತ್ತದೆ. ಅಂದರೆ ಅಷ್ಟಾವಕ್ರನ ಮುರುವಾದ ದೇಹಕ್ಕೆ ಇತ್ತೀಚಿನವರೆಗೂ ಭಾರತದಲ್ಲಿದ್ದ ಪೋಲಿಯೋ ಆಗಲಿ ಬೇರಾವುದೇ ಆರೋಗ್ಯದ ಸಮಸ್ಯೆಯಾಗಲಿ ಕಾರಣವಾಗಿರಲಿಲ್ಲ. ಹಾಗಾದರೆ ಅಷ್ಟಾವಕ್ರನ ಹುಟ್ಟು ಅಂಗವೈಕಲ್ಯಕ್ಕೆ ಕಾರಣವಾದುದು ಏನು? ಇದರ ಬಗ್ಗೆ ತಿಳಿಯುವುದಾದರೆ ಸುಜಾತ ಗರ್ಭಿಣಿಯಾಗಿರುವ ಸಂದರ್ಭ ಸಹಜವಾಗಿಯೇ ಆಶ್ರಮದಲ್ಲಿ ತನ್ನ ತಂದೆ ಹಾಗೂ ಪತಿಯು ಶಿಷ್ಯರಿಗೆ ಮಾಡುವ ವೇದ ಶಾಸ್ತ್ರಗಳ ಪಾಠವನ್ನು ಕೇಳುತ್ತಿದ್ದಳು. ಹೊಟ್ಟೆಯಲ್ಲಿರುವ ಶಿಶುವಿಗೂ ಇದರಿಂದ ಜ್ಞಾನ ದೊರೆಯಲಿ ಎಂಬ ಆಶೆಯೂ ಅವಳಲ್ಲಿತ್ತು. ಅಂದಹಾಗೆ ಶ್ರೋತೃಮಿತ್ರರೇ, ಗರ್ಭದಲ್ಲಿರುವಾಗಲೇ ಶಿಶು ಕಲಿಕೆಯನ್ನು ಆರಂಭಿಸುತ್ತದೆ ಎಂದು ನಾವು ಅಭಿಮನ್ಯು ಪ್ರಕರಣದ ಮಹಾಭಾರತ ಪುರಾಣಾಮೃತದಲ್ಲಿ ತಿಳಿದೇ ಇದ್ದೇವೆ. ವೈಜ್ಞಾನಿಕವಾಗಿಯೂ ಇದು ಶ್ರುತಪಟ್ಟಿದೆ. ನನ್ನ ಕೆಲ ವಿದ್ಯಾರ್ಥಿಗಳು ವಿವಾಹವಾದ ಹೊಸತರಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇತ್ಯಾದಿ ಕೆಲವು ಭ್ರೂಣದ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುವ ಶ್ಲೋಕಗಳ ಬಗ್ಗೆ, ಅವುಗಳ ಪಠಣದ ಪ್ರಕ್ರಿಯೆಯ ಬಗ್ಗೆ ನನ್ನಲ್ಲಿ ಕೇಳಿದ್ದುಂಟು. ಇರಲಿ, ಇಲ್ಲಿಯ ಕಥೆ ಮುಂದುವರಿಸುವುದಾದರೆ, ಒಂದು ದಿನ ಹಾಗೆ ಕಹೋದ ಪಾಠ ಮಾಡುತ್ತಿದ್ದಾಗ ಒಂದು ಪದವನ್ನು ಹಲವು ಬಾರಿ ತಪ್ಪಾಗಿ ಉಚ್ಚರಿಸಿದ. ಹೋ, ವೇದ ಅಂತ ಕೋವಿದರೇ ಬೋಧಿಸುವಾಗ ಕೆಲವು ತಪ್ಪು ಮಾಡುತ್ತಿದ್ದರು, ಇನ್ನು ನಾವೇನು ಮಹಾ ಎಂದು ಇಂದಿನ ಅಧ್ಯಾಪಕರು ಸಮಾಧಾನ ಪಟ್ಟುಕೊಳ್ಳಬಹುದು. ಕಹೋದ ಋಷಿ ಹೇಳುತ್ತಿದ್ದ ತಪ್ಪನ್ನು ಅವನ ಪತ್ನಿ ತುಂಬು ಗರ್ಭಿಣಿಯಾಗಿದ್ದ ಸುಜಾತಾಳ ಶಿಶು ಹೊಟ್ಟೆಯಿಂದಲೇ ಗಮನಿಸಿತು. 7 ಸಲ ತಪ್ಪು ಹೇಳಿ 8ನೇ ಸಲವೂ ಶಿಷ್ಯರಿಗೆ ಆ ಶಬ್ದವನ್ನು ತಪ್ಪಾಗಿಯೇ ಪುನರುಚ್ಚರಿಸಿದಾಗ ತಡೆಯದಾದ ಆ ಕಂದ ನೇರವಾಗಿ ಗರ್ಭದಿಂದಲೇ, ಅಪ್ಪಾ, ನೀವು ಆ ಪದವನ್ನು ತಪ್ಪಾಗಿ ಉಚ್ಚರಿಸುವುದು ಇದು 8ನೇ ಬಾರಿ ಎಂದು ಬಿಟ್ಟ. ಶಿಷ್ಯರೆದುರೇ ತನ್ನ ತಪ್ಪನ್ನು ಎತ್ತಿ ಆಡಿದ್ದಕ್ಕೆ, ಅದು ಕೂಡ ಇನ್ನೂ ಜನ್ಮಿಸದೆ ಹೊಟ್ಟೆಯಲ್ಲೇ ಇಷ್ಟು ಹೇಳುತ್ತಿರುವ ತನ್ನ ಪುತ್ರನ ಬಗ್ಗೆ ಸಿಡಿಮಿಡಿಗೊಂಡು ಮಹಾ ಆಕ್ರೋಶ ತಾಳಿದ ಆ ಋಷಿ, ನೀನು 8 ನ್ಯೂನತೆಗೊಳ್ಳವನಾಗಿ ಜನಿಸು ಎಂದು ಘೋರವಾಗಿ ಶಪಿಸಿದ. ಮುಂದೆ ಹುಟ್ಟಿದ ನಂತರ 8 ಬಗೆಯ ಅಂಗದೋಷಗಳಿಂದ ವಿರೂಪವಾಗಿ ಕಂಡರೂ ಸಾರಿ ಮಿಗಿಲಿಲ್ಲದ ಜ್ಞಾನ ಶಿಖಾಮಣಿಯಾಗಿ ಬೆಳೆದು ವಿದ್ವತ್ ವಲಯಕ್ಕೆ ಶಾಖ ಪುರುಷನಾದ ಅಷ್ಟಾವಕ್ರ. ವೇದಾಂತದ ವಿಚಾರದಲ್ಲಂತೂ ಅವನ ಅನುಭವ ಪ್ರಶ್ನಾತೀತವಾಗಿತ್ತು. ಇದಿಷ್ಟು ಅಷ್ಟಾವಕ್ರನ ಕತೆ. ಮಿಥಿಲೆಯ ರಾಜಪರಿವಾರದವರ ವಿನಮ್ರ ವಿನಂತಿಗೆ ಓಗೊಟ್ಟ ಅಷ್ಟಾವಕ್ರ ಸೀದಾ ಅರಮನೆಗೆ ಧಾವಿಸಿದ. ಅವನಲ್ಲೂ ಜನಕನು ಇದು ನಿಜವೇ ಅದು ನಿಜವೇ ಎಂದು ಕೇಳಿದನು. ಆ ಪ್ರಶ್ನೆಗೆ ಜೋರಾಗಿಯೇ ನಕ್ಕ ಅಷ್ಟಾವಕ್ರ, ಓ ದೊರೆಯೇ, ಎರಡೂ ಕೂಡ ನಿಜವಲ್ಲ ಎಂದ. ಈ ಭಿನ್ನವಾದ ಉತ್ತರದಿಂದ ಮಹದಾನಂದಗೊಂಡ ಜನಕ, ಈಗ ನನಗೆ ಸ್ವಲ್ಪ ಸಮಾಧಾನವಾಯಿತು. ನಿಮ್ಮ ಮಾತು ಸತ್ಯವಾಗಿದ್ದರೆ ಯಾವುದು ನಿಜ ಪೂಜ್ಯರೇ ಎಂದು ತಿರುಗಿ ಹೇಳಿದನು. ಹೇಳುತ್ತೇನೆ ತಾಳು, ಆದರೆ ಅದಕ್ಕೂ ಮೊದಲು ನನ್ನ ಒಂದು ಪ್ರಶ್ನೆಗೆ ಉತ್ತರಿಸು ರಾಜ. ಆ ದುಸ್ವಪ್ನದ ಲೋಕದಲ್ಲಿ ನೀನು ಇದ್ದೆಯಾ?
ನಿಜವಾಗಿಯೂ ಇದ್ದೆಯಾ ಎಂದನು ಅಷ್ಟಾವಕ್ರ. ಹೌದು ಸ್ವಾಮಿ, ಖಂಡಿತವಾಗಿಯೂ ಇದ್ದೇ ಎನಿಸುತ್ತಿದೆ. ಬಿಲ್ಲಿನಿಂದ ಬಾಣ ಬಿಟ್ಟ ಸದ್ದು ನನಗೆ ಸ್ಪಷ್ಟವಾಗಿ ಕೇಳಿಸಿದೆ. ಆ ಕಾಡು ಹಂದಿಗಳ ಬಿಸಿಯುಸಿರಿನ ಅನುಭವವೂ ನನಗಾಗಿದೆ ಎಂದು ರಾಜನು ಹೇಳುತ್ತಲೇ ಕನಸನ್ನು ನೆನೆದು ನಡುಗಿದನು. ಸರಿ, ಆದರೆ ನೀನೀಗ ಅರಮನೆಯಲ್ಲಿನ ಶಯನಗೃಹದಲ್ಲಿ ರೇಷ್ಮೆಯ ಮೆತ್ತೆಯ ಮೇಲೆ ಕುಳಿತಿರುವೆ. ಈ ಲೋಕದಲ್ಲೇ ಇರುವಂತೆ ಅನಿಸುವುದಿಲ್ಲವೇ ಕೇಳಿದನು ಅಷ್ಟಾವಕ್ರ. ಹೌದು ಎಂದು ಮರುನುಡಿದನು ರಾಜ. ಅಲ್ಲೇ ಇದೆ ಉತ್ತರ. ಇದೂ ನಿಜವಲ್ಲ, ಅದೂ ನಿಜವಲ್ಲ. ಆದರೆ ರಾಜನ್, ಆ ಲೋಕದಲ್ಲಿ ಇದ್ದ ಮತ್ತು ಈ ಲೋಕದಲ್ಲಿ ಇರುವ ನೀನೊಬ್ಬನೇ ನಿಜ ಎಂದನು ಋಷಿ ಪುಂಗವ. ಅಷ್ಟಾವಕ್ರ: ನಾನು ಎಂಬುದು ನಿಜ ಎಂದು ನೀವನ್ನುತ್ತಿರುವಿರಿ. ಅಂದರೆ ಇಲ್ಲಿರುವ ನನ್ನ ಶರೀರ ನಿಜ ಎಂದರ್ಥವೇ? ಅಥವಾ ನಾನು ಕನಸಿನಲ್ಲಿದ್ದಾಗ ಅರಮನೆ ಬಿಟ್ಟು ಓಡಿ ಹೋದ ಆ ದೇಹ ಮಾತ್ರ ನಿಜ ಎಂದು ಅರ್ಥವೇ? ಹಾಗಾದರೆ ನಾನು ಯಾರು ಎಂದು ಗೊಂದಲಗೊಂಡು ಕೇಳಿದ ರಾಜ ಜನಕ. ಶಹಬಾಸ್ ದೊರೆ ಜನಕ, ಇದು ನಿಜಕ್ಕೂ ಸರಿಯಾದ ಅದ್ಭುತವಾದ ಪ್ರಶ್ನೆ ಎಂದನು ಹರ್ಷೋಲ್ಲಾಸದಲ್ಲಿ ಅಷ್ಟಾವಕ್ರ. ಕೇಳಿದರೆ ಹಲವು ಆಧ್ಯಾತ್ಮಿಕ ವಿಚಾರಗಳ ಬಗೆಗಿನ ಚಿಂತನ ಮಂಥನ, ಸುದೀರ್ಘವಾದ ಆಖ್ಯಾನ ಬೋಧನೆಗಳನ್ನೊಳಗೊಂಡ ಜನಕ ಮಹಾರಾಜನ ಸಮಸ್ಯೆಯನ್ನು ನೀಗಿಸಿದ ಇದನ್ನು ಅಷ್ಟಾವಕ್ರ ಗೀತೆ ಎಂದು ಕರೆಯುವರು. ಅಷ್ಟಾವಕ್ರ ಜನಕ ಮಹಾರಾಜರ ಸಂವಾದ ಬರುವುದೇ ಚಿನಕುರುಳಿ ಉಪನಿಷತ್ ಮಾಂಡೂಕ್ಯದಲ್ಲಿ. ಆತ್ಮೀಯ ಶ್ರೋತೃಗಳೇ, ಹೀಗೆ ಕಳೆದ ವಾರದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆತಿದ್ದಾಯಿತು. ಮಾಂಡೂಕ್ಯೋಪನಿಷತ್ತಿನ ಸಾರ ಸಂಪೂರ್ಣವೂ ಅಡಕವಾಗಿರುವ ಮುಖ್ಯ ವಿಚಾರವೆಂದರೆ ಅದೇ ಬದುಕಿನ ಮೂಲಭೂತ ಪ್ರಶ್ನೆ: ನಾನು ಯಾರು? ಅಮೆರಿಕಾದಿಂದ ಅರ್ಜೆಂಟೀನಾವರೆಗೆ, ಬಹರೈನ್ನಿಂದ ಭಾರತದವರೆಗೆ ಕಾಡುತ್ತಿರುವ ಪ್ರಶ್ನೆ, ಉತ್ತರ ಸ್ಪಷ್ಟವಿಲ್ಲದ ಪ್ರಶ್ನೆ ಅಂದರೆ ಇದೇ $1,000,000 ಕ್ವಶ್ಚನ್: ನಾನು ಯಾರು? ಇದಕ್ಕೆ ಸಮರ್ಪಕ ಸಮಾಧಾನ ಪಂಡಿತರಲ್ಲೂ ಇಲ್ಲ, ಪಾಮರರಲ್ಲೂ ಕಾಣಸಿಗದು. ಇನ್ನು ವಿಜ್ಞಾನಿಗಳು, ಜಿಜ್ಞಾಸುಗಳು ತಲೆಗೆಡಿಸಿಕೊಂಡ ಸರಳವೆಂದು ತೋರುವ ಪ್ರಶ್ನೆಗೆ ಮಾಂಡೂಕ್ಯೋಪನಿಷತ್ ಮಾತ್ರ ದೃಢೀಕೃತವಾದ ಸಾರ್ವಕಾಲಿಕ ಉತ್ತರವನ್ನೇ ನೀಡಿದೆ. ತನ್ಮೂಲಕ ಸಮಕಾಲೀನ ಪ್ರಪಂಚದ ಉತ್ತರವಿಲ್ಲದ ಪ್ರಶ್ನೆಗೆ ಪರಿಹಾರವೆಂಬಂತಿದೆ. ಆದರೆ ದುರದೃಷ್ಟಕರೋ ಎಂಬಂತೆ ಈ ದೇಶಾತೀತ, ಕಾಲಾತೀತ, ಧರ್ಮಾತೀತ ಜ್ಞಾನ ನಿಧಿಯಾದ ಉಪನಿಷತ್ತುಗಳ ಬಗೆಗೆ ಘೋರ ಸಡ್ಡೆ, ದಿವ್ಯ ನಿರ್ಲಕ್ಷ್ಯ ನಮ್ಮ ಸಮಾಜದಲ್ಲಿ ಮನೆ ಮಾಡಿದೆ. ಅದು ಹೋಗಲಾಡಿಸಿದರೆ ಮಾತ್ರ ಬಾಳು ಮೇಲಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾದರೆ ನಾನು ಯಾರು? ನನ್ನ ಬಗ್ಗೆ ಹೇಳುವುದಾದರೆ, ಪುರಾಣಾಮೃತ ಬಿತ್ತರವಾಗುವ ಮೊದಲು ಹಾಗೂ ಕೊನೆಗೆ ನೀವು ಕೇಳುವ ಭೌತಿಕ ಬದುಕಿನ ಲೌಕಿಕ ದೃಷ್ಟಿಕೋನದ ನಾಮಧೇಯವಂತೂ ಖಂಡಿತ ಅಲ್ಲ. ಹಾಗಾದರೆ ನಾನು ಯಾರು? ಮುಂದಿನ ವಾರ ನೋಡೋಣ, ಅಲ್ಲವೇ? ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.